ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿನ್ನೆ ನೈಟ್ ಒಳಗಡೆ ರಾತ್ರಿ ಒಂದು ದಾಖಲಾತಿ ಪರಿಶೀಲನೆ ಬಗ್ಗೆ ಕೆಇದವರು ಅಪ್ಡೇಟನ್ನು ಮಾಡಿದ್ದಾರೆ. ಒಂದು ಇಲ್ಲಿ ದಾಖಲಾತಿ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ಅಭ್ಯರ್ಥಿಗಳು ಮಾತ್ರ ಹೋಗಬೇಕು ಅಂತ. ಇನ್ನೊಂದು ಅದಕ್ಕೆ ಸಂಬಂಧಿಸಿದಂಥ ಡೇಟನ್ನು ಬಿಟ್ಟಿದ್ದಾರೆ, ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಬೇಕು ಅಂತ. ಸೊ ಇದರ ಸ್ವಲ್ಪ ವಿದ್ಯಾರ್ಥಿಗಳಲ್ಲಿ ಏನಂದರೆ, ನಮ್ಮ ಒಂದು ಕರ್ನಾಟಕದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಗೊಂದಲ ಮತ್ತು ಕನ್ಫ್ಯೂಷನ್ ಆಗಿದೆ. ಸೊ ಅದರ ಬಗ್ಗೆ ಸ್ವಲ್ಪ ನಾನು ಇಲ್ಲಿ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತೇನೆ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕು ಅಂತ. ಸೊ ಇವರುಗಳು ಹೇಳಿದ ಪ್ರಕಾರ ನಮ್ಮ ಕಾಮನ್ ಆಗಿ ನಮ್ಮ BS ನರ್ಸಿಂಗ್ ಇದರಲ್ಲಿ ಇನ್ಕ್ಲೂಡ್ ಇದೆ. BS ನರ್ಸಿಂಗ್ ವಿದ್ಯಾರ್ಥಿಗಳು ಕೂಡ ಮತ್ತು B ಫಾರ್ಮಾ ಈ ವಿದ್ಯಾರ್ಥಿಗಳು 2ನೇ ಮತ್ತು B ಫಾರ್ಮಾ ಮತ್ತು 2ನೇ ವರ್ಷದ ಅಂದರೆ ಲ್ಯಾಟರ್ ಎಂಟ್ರಿ ವಿದ್ಯಾರ್ಥಿಗಳು, B ಫಾರ್ಮಸಿ ಮಾಡ್ತಿರುವಂಥ ವಿದ್ಯಾರ್ಥಿಗಳು, ಫಾರ್ಮಾ D ಮಾಡ್ತಿರುವಂಥ ವಿದ್ಯಾರ್ಥಿಗಳು ಇಷ್ಟೇ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ. ಮೇನ್ ಬಂದಿರುವಂಥ ಪ್ರಶ್ನೆ ಇಲ್ಲಿ ಯಾವುದಂತಂದರೆ ಯಾರೆಲ್ಲ ಹೋಗಬೇಕು ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರುವಂಥದ್ದು ಅರ್ಹತಾ ಖಂಡಿಕೆ ಕ್ಲೂ BCDIJKLMNZ. ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಒಳಗಡೆ ಇದರಾಗ ನೋಡ್ಕೊಳ್ರಿ ನೀವು ಎದನ್ನು ಟಿಕ್ ಮಾಡಿದ್ದೀರಿ ಅಂತೇಳಿ. ಆಲ್ಮೋಸ್ಟ್ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳು ಇದರಲ್ಲೇ ಟಿಕ್ ಮಾಡಿರೋದಿಲ್ಲ. ಇದನ್ನು ಯಾರು ಮಾಡಿರ್ತಾರೆ ಅಂದರೆ ಟಿಕ್ಕನ್ನು ಹೊರ ರಾಜ್ಯದ ವಿದ್ಯಾರ್ಥಿಗಳು ಜಾಸ್ತಿ ಇದನ್ನು ಟಿಕ್ ಮಾಡಿರ್ತಾರೆ, ಅಥವಾ ಅವರು ಹೊರ ರಾಜ್ಯದಿಂದ ಬಂದು ನಮ್ಮ ಕನ್ನಡದಲ್ಲಿ ಇರ್ತಾರೆ. ಅಂಥ ವಿದ್ಯಾರ್ಥಿಗಳು ಇದನ್ನು ಟಿಕ್ ಮಾಡಿರ್ತಾರೆ. ಅದನ್ನು ಕೂಡ ನಾನು ತೋರಿಸ್ತೇನೆ ನಿಮಗೆ. ಅಂಥ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಖುದ್ದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಬೇಕು ಅಂತ ಹೇಳಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಬೇಕಂದ್ರೆ 25ನೇ ತಾರೀಕಿಂದ 29ನೇ ತಾರೀಕು ತನಕ KE ಆಫೀಸಿಗೆ ಹೋಗಿ ಒಂದು ಸೆಟ್ ಜೆರಾಕ್ಸ್, ಒಂದು ಒರಿಜಿನಲ್ಗಳನ್ನು ಒಂದು ಸೆಟ್ ಜೆರಾಕ್ಸ್ಗಳನ್ನು ಏನು ಮಾಡಬೇಕು, ತೊಗೊಂಡು ಬನ್ನಿ ಅಂತ KEದವರು ಹೇಳಿದ್ದಾರೆ. ಯಾರೆಲ್ಲ ಹೋಗಬೇಕು, ಇದರಲ್ಲಿ ಇರುವಂಥ ರ್ಯಾಂಕ್ ಇವರೆಲ್ಲರೂ ಅಲ್ಲ, ಡೇಟ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ 9:09ರಿಂದ 11, 11:15ರಿಂದ 1:15, 2 ಗಂಟೆಯಿಂದ ಎಂಡಿಂಗ್ ತನಕ ಅಂತ ಹೇಳಿದ್ದಾರೆ. 2ರಿಂದ 5 ಆಗುತ್ತೆ. ಸೊ 20ನೇ ತಾರೀಕಿಗೆ ಒಂದು ರ್ಯಾಂಕ್ದಿಂದ 8,000 ರ್ಯಾಂಕು, 8,000 ಅಪ್ ಟು 20,000 ರ್ಯಾಂಕ್ ತನಕ ಹೋಗೋದು. 26ಕ್ಕೆ 20,001ರಿಂದ 80,000 ರ್ಯಾಂಕು, ಆಮೇಲೆ 15,000 ರ್ಯಾಂಕ್, 1,50,000, 1,20,000 ರ್ಯಾಂಕ್ ತನಕನೂ ವಿದ್ಯಾರ್ಥಿಗಳು ಬರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನೋಟ್ ಕೊಟ್ಟಿರುವಂಥದ್ದು ಒಂದು ವಿಷಯ, ಅರ್ಹತಾ ಖಂಡಿಕೆ AEFJHO ಕ್ಲೈಮ್ ಮಾಡಿರುವಂತಹ ಅಭ್ಯರ್ಥಿಗಳಿಗೆ UGCET 24ರ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿ ದಾಖಲಾತಿ ಪರಿಶೀಲನೆಯನ್ನು ಆನ್ಲೈನ್ ಮೂಲಕ ನಡೆಸಲಾಗುತ್ತಿದೆ. ಈಗಾಗಲೇ ಅವರು ಆನ್ಲೈನ್ ಮೂಲಕ ಮಾಡ್ತಾಯಿದ್ದಾರೆ, ಆನ್ಲೈನ್ ಮೂಲಕ ನಡೆಸಲಾಗುತ್ತಿದೆ. ಇದು ಯಾರು ಬರ್ತಾರೆ, ನಮ್ಮ ಕರ್ನಾಟಕದಲ್ಲಿರುವಂತಹ ವಿದ್ಯಾರ್ಥಿಗಳು ಮ್ಯಾಕ್ಸಿಮಮ್ ಎಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಬೇಕಾದ್ರೆ ನೀವು ಏನು ಮಾಡಿ ಅಂದರೆ ನಿಮ್ಮ ಇದನ್ನು ತೆಗೆದು ನೋಡಿರಿ, ಅಪ್ಲಿಕೇಶನ್ ಹಾಕಿರುವಂಥದ್ದನ್ನು ನೀವು ಎಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಜಾಸ್ತಿ. ಯಾರು ಸೆಲೆಕ್ಟ್ ಮಾಡ್ಕೊಂಡಿರಲ್ಲ ಅಂಥ ವಿದ್ಯಾರ್ಥಿಗಳು 25ರಿಂದ ಅವರ ರ್ಯಾಂಕ್ ನೋಡ್ಕೋಬೇಕು. ಇದರಲ್ಲಿ ಅವರ ರ್ಯಾಂಕ್ ಏನು ಬರುತ್ತೆ, ಇದ್ರ ಒಳಗಡೆ ರ್ಯಾಂಕ್ ಏನು ಬರುತ್ತೆ, ಆ ಡೇಟಿಗೆ ಟೈಮಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗತ್ತೆ. ಇವಾಗ ಬರ್ತೇನೆ, ಕ್ಲೂ ಯಾರೆಲ್ಲ ಕ್ಲೂ ಎಲ್ಲಿರುತ್ತೆ. ಸೊ ಈ ಕ್ಲೂ ನೋಡಿರಿ, ಇಲ್ಲಿದೆ ನೋಡಿರಿ. ಕ್ಲೂ ಯಾರೆಲ್ಲ ಸೆಲೆಕ್ಟ್ ಮಾಡಿರ್ತಾರೆ ಅಂದರೆ, ಅಭ್ಯರ್ಥಿಯು SSLC 10th ತರಗತಿ ಅಂಕಪಟ್ಟಿ ಇರಬೇಕು. 2ನೇದು ವಿದ್ಯಾರ್ಥಿ 2nd PUC ಅಂಕಪಟ್ಟಿ ಅಂದರೆ ಪಾಸ್ ಆಗಿರಬೇಕು, ದಾಖಲಾತಿ ಇರಬೇಕು. ಆಮೇಲೆ BU ಅಥವಾ DDP ಅವರಿಂದ ರುಜು ಮಾಡಿದ 7 ವರ್ಷದ ವ್ಯಾಸಂಗ ಪ್ರಮಾಣ ಪತ್ರ, 10ನೇ ತರಗತಿ ಅಥವಾ 12th. ಈ DDP BU ರುಜು ಮಾಡಿರೋದಾಗ ಆನ್ಲೈನ್ ಮುಖಾಂತರ ಈಗ ಆಗ್ತಾಯಿದೆ. ನೋಡಿರಿ, ಖಂಡಿಕೆ ಅಂತ ಇಲ್ಲಿದೆ. ಆಮೇಲೆ ಗ್ರಾಮೀಣ ಕೋಟಾ ಇರಬೇಕು 1 to 10 ತನಕ, ಕನ್ನಡ ಮೀಡಿಯಂ ಕೋಟಾ ಇರಬೇಕು 1 to 10 ತನಕ, ಮೀಸಲಾತಿ ಇರಬೇಕು ಅಂದರೆ ಇದರಲ್ಲಿ ಕೊಟ್ಟಿದ್ದಾರೆ 2A 2B 3B SC ST ಕ್ಯಾಟಗರಿ 1, ಆಮೇಲೆ ಇವೆಲ್ಲಗಳು 2B 3A 3B ಇವೆಲ್ಲಗಳು ನಿಮ್ಮಲ್ಲಿ ಇದ್ದಾವೆ ಅಂಥೇಳಿ ನೀವೇನು ಮಾಡಿದ್ದೀರಿ, ಈ ಒಂದು ಅಪ್ಲಿಕೇಶನನ್ನು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಓಕೆ, ಸೊ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗುವಂಥ ಅವಶ್ಯಕತೆ ಇಲ್ಲ. ಮತ್ತು ಬಿದವ್ರಿಗೆ ನೋಡೋಣ, ಯಾರು ಬರ್ತಾರೆ ರೀ. ಸೊ ಬಿದಲ್ಲಿ ಏನಂತಂದರೆ, ಮೀಸಲಾತಿ ಯೋಜನೆಗಳನ್ನು ಕೋರುವುದಿಲ್ಲ ಪಕ್ಷದಲ್ಲಿ, ನಮಗೆ ಮೀಸಲಾತಿ ಬ್ಯಾಡ್ರಿ, ಕನ್ನಡ ಮೀಡಿಯಮು ರೂರಲ್ ನಮ್ಮ ಹತ್ರ ಇಲ್ಲರಿ ಅಂದಾಗ, ಸೊ ಇಲ್ಲಿ SSLC PUC ಮೀಸಲಾತಿ ಪ್ರಯೋಜನಗಳನ್ನು ಕೋರುವುದಿಲ್ಲ ಪಕ್ಷದಲ್ಲಿ ನಮಗೆ ಬ್ಯಾಡ್ರಿ ಅನ್ನೋರು, ಕೋರುವುದಿಲ್ಲ ಅನ್ನೋರು. ಸೊ ಸಂಬಂಧಪಟ್ಟ ತಹಸೀಲ್ದಾರ್ ಅವರಿಂದ ನಮೂನೆ D ಪ್ರವರ್ಗ, ನಮೂನೆ 2B 3B 3Fಗಳನ್ನು ಆದಾಯ ಜಾತಿ ಪ್ರಮಾಣ ಪತ್ರ
ಹೆಸರು ಪಡೆದಿರಬೇಕು. ಅಂದರೆ ಆದಾಯ ಪ್ರಮಾಣ ಪತ್ರವನ್ನು ಅಭ್ಯರ್ಥಿ ಹೆಸರು ಪಡೆದಿರಬೇಕು. ಎಲ್ಲ ಮೂಲ ದಾಖಲಾತಿಗಳು RD ನಂಬರ್ ಇರಬೇಕು. ಇದರ ಜೊತೆಗೆ ತಂದೆ ತಾಯಿಗಳು ಕರ್ನಾಟಕದಲ್ಲಿ 7 ವರ್ಷ ವ್ಯಾಸಂಗ ಮಾಡಿ, ಅಂದರೆ ಅವರಿಗೆ ಕನ್ನಡ ಮೀಡಿಯಮ್ಮು ರೂರಲ್ಲು ಇಲ್ಲದೇ ಇರುವಂತಹ ವಿದ್ಯಾರ್ಥಿಗಳು ಈ ಒಂದು B-ನನ್ನು ಸೆಲೆಕ್ಟ್ ಮಾಡಿರ್ತಾರೆ. ಮುಂದೆ ಹಾಗೆ ಬೇರೆ ಬೇರೆ ಇಲ್ಲಿ ನೋಡಿ ಕರ್ನಾಟಕ ರಾಜ್ಯ ಇವೆಲ್ಲ ಬೇರೆ ಬೇರೆ ಇದಾವೆ. ಸೊ ಇವೆಲ್ಲ ಇರೋದರಿಂದ ಇಲ್ಲಿ ಏನಾಗಿದೆ ಅಂತಂದರೆ ಅಂಥವ್ರುಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆದಿದ್ದಾರೆ. ಯಾಕಂದರೆ ಅವರುಗಳಲ್ಲಿ ಕನ್ನಡ ಮೀಡಿಯಮ್ ರೂರಲ್ ಆಗಿದ್ದರೆ ಡೈರೆಕ್ಟಾಗಿ ಆನ್ಲೈನ್ ಮುಖಾಂತರನೇ ನಮ್ಮ BO ಆಫೀಸಿಂದ ಪಡ್ಕೊಂಡ್ಬಿಡ್ತಿದ್ರು. ಅದು ಇಲ್ಲ ಅನ್ನೋ ಸಲುವಾಗಿ ಅವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆದಿದ್ದಾರೆ. ಓಕೆ, ಇದು ಹೋಪ್ ನಿಮಗೆ ಯೂಸ್ಫುಲ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.